SK ಸೂಪರ್ TMT, ದ ಲಾಂಗ್ ಲೈಫ್ TMT. ಅದೆಂತಹ ದಿಮಾಕು, ಅದೆಂತಹ ದೌಲತ್ತು. ಹೇಳಬೇಕಾದ್ರೆ ಕಣ್ಣೀರು ಹಾಕಿ ಹೇಳೋದು, ಈಗ ದೌಲತ್ತಿನಿಂದ ಹೇಳೋದು. ಇದು ಇತ್ತೀಚೆಗೆ ಆಗಿರುವಂಥ ಬೆಳವಣಿಗೆಯಲ್ಲಿ ಪ್ರಮುಖವಾಗಿರುವಂಥ ಒಂದು ಕೇಸ್. ಅದೇನು ಅಂತಂದ್ರೆ, ನಟಿ ಕಾರುಣ್ಯ ರಾಮ್ಗೆ ಇದೆಂತಹ ದಿಮಾಕು ಅಂತ. ಸಾಲಗಾರರು ಸಾಲ ಕೇಳಿದ್ದೇ ತಪ್ಪ, ದುಡ್ಡು ಕೊಡಬೇಕಾದ್ರೆ ಮಾತ್ರ ಅಯ್ಯೋ ಹಾಗೆ ಹೀಗೆ ಅಂತೇಳಿ ಇಸ್ಕೊಳ್ತೀರಾ. ತಂಗಿ ಸಮೃದ್ಧಿ ವಿರುದ್ಧ ದೂರನ್ನ ಕೊಟ್ಟಿದ್ಯಾಕೆ? ಈಗ ತಂಗಿಯ ಪರವೇ ನಿಂತ್ಕೊಂಡು ಮಾತನಾಡ್ತಾ ಇರೋದು ಯಾಕೆ? ಕರುಣೆ ಇಲ್ಲದ ಕಾರುಣ್ಯ ಹಾಗೆ ಅನಿಸ್ತಾ ಇದೆ. ಕಾರಣ ಕಾಸು ಇಸ್ಕೊಳ್ಬೇಕಾದ್ರೆ ಮಾತ್ರ ದಿಮಾಕು ಏನು ಇರೋದಿಲ್ಲ. ಕಾಸು ಇಸ್ಕೊಳ್ಬೇಕಾದ್ರೆ ಕೊಟ್ಬಿಡ್ತೀನಿ ಅಂತೆಲ್ಲ ಏನ್ ನೈಸ್ ಹೊಡೆದಿದ್ದು. ಕೊಟ್ಟ ಮೇಲೆ ದಿಮಾಕಿನಿಂದ, ದೌಲತ್ತಿನಿಂದ ಅವ್ರು ಸಂಕಷ್ಟದಲ್ಲಿದ್ದಾರೆ, ದುಡ್ಡು ಕೊಡಮ್ಮ ನನ್ನ ದುಡ್ಡನ್ನ ಅಂತ ಕೇಳಿದ್ರೆ ದೌಲತ್ತು ದಿಮಾಕನ್ನ ತೋರಿಸ್ತಾರೆ. ಯಾವ ರೀತಿಯಾಗಿ ಇವರು ದಿಮಾಕು ದೌಲತ್ತನ್ನ ತೋರಿಸಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಈಗಲೂ ಯಾವ ರೀತಿಯಾಗಿ ಏನು ಇಳಿದಿಲ್ಲ ಇರುತ್ತೆ. ಮಾನ ಮರ್ಯಾದೆ ಎಲ್ಲ ಹರಾಜಾದ್ರೂ ಕೂಡ ಇನ್ನೂ ಈ ದಿಮಾಕು ದೌಲತ್ತುಗಳು ಮಾತ್ರ ಇಳಿಯೋದಿಲ್ಲ ಅಂತ ಕಾಣಿಸುತ್ತೆ. ಎರಡು ಕೊಂಬುಗಳು ಹಾಗೆ ಇರುತ್ತೆ ಯಾವಾಗಿದ್ರೂ ಕೂಡ. ನಾನೇನೋ ಸಾಧಿಸ್ಬಿಟ್ಟಿದ್ದೀನಿ, ನಾನೇನೋ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಆಡ್ತಾರೆ. ನೋಡಿ ಯಾವ ರೀತಿಯಾಗಿ ವರ್ತಿಸಿದ್ದಾರೆ ಅಂತ. ಪ್ರಾಬ್ಲಮ್ 5 ಜನದಿಂದ ತನಿಖೆ ಕರೆದಿದ್ರು ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ ತನಿಖೆ ಕರೆದಿದ್ರು ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ ತನಿಖೆ ಕರೆದಿದ್ರು ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ ತನಿಖೆ ಕರೆದಿದ್ರು ನಾವು ಬಂದಿದ್ದೆ ಅಷ್ಟೇ. ಸೊ ಈ ವಿಚಾರದಲ್ಲಿ ಮಾತನಾಡಿರುವಂತ ಮಾತುಗಳನ್ನ ನೋಡಬೇಕು, ಹೇಗಿದೆ, ಯಾವ ರೀತಿಯಾಗಿದೆ ಅಂತ ಹೇಳಿ. ಅದನ್ನೇ ಕೂತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಾಗ ಸಾಲ್ವ್ ಆಗುತ್ತಾ? ಅವತ್ತು ಯಾಕೆ ಎಮೋಷನಲ್ ಆಗಿ ಕೂತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದು? ಅವತ್ತೇನು ಗಿಟ್ಟಿಸಿಕೊಳ್ಳೋಕೆ? ಅಂದ್ರೆ ಜನರನ್ನ ಆ ರೀತಿಯಾಗಿ ಸೆಳೆಯೋಕ್ಕೋಸ್ಕರನ? ನೀವೇ ಏನೋ ಪಾಪ ಇದರಲ್ಲಿ ಇದ್ದೀರಾ, ಸಂತ್ರಸ್ತೆಯಾಗಿ ಕೂತ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಹಾಕೊಂಡಿದ್ರಲ್ಲ ಅವತ್ತು. ಅದೇನು ಅದಾಗಿದ್ದಾಗ? ತಂಗಿ ಸಾಲದಿಂದ ಕಾರುಣ್ಯ ರಾಮ್ಗೆ ಸಾಲಗಾರರ ಕಾಟ ಅಂತ. ಸ್ನೇಹಿತೆ ಪ್ರತಿಭಾ ಕೊಟ್ಟ ದೂರಿನ ಅನ್ವಯ ಕಾರುಣ್ಯ ವಿಚಾರಣೆಗೆ ಹಾಜರಾಗಿರೋದು. ಸಹೋದರಿ ಸಾಲದ ಬಗ್ಗೆ ಕೇಳಿದ್ದಕ್ಕೆ ಕಾರುಣ್ಯ ಧಿಮಾಕಿನ ಉತ್ತರ ಕೊಡ್ತಾರೆ. ಸಮಸ್ಯೆ ಹೇಳಿದ್ರೆ ನೀವು ಬಗೆಹರಿಸ್ತೀರಾ ಅಂತ ನಟಿ ಕೇಳುತ್ತಾರೆ. ಸಹೋದರಿಯ ವಿರುದ್ಧವೇ ದೂರನ್ನ ಕಾರುಣ್ಯ ಕೊಟ್ಟಿರ್ತಾರೆ. ಈಗ ಸಹೋದರಿ ಪರವಾಗಿ ನಿಂತು ಪ್ರಕರಣ ತಿರುಚಲು ಯತ್ನವನ್ನ ಮಾಡ್ತಾ ಇದ್ದಾರೆ. ಆಗ ದೂರು ಕೊಟ್ಟಿದ್ಯಾಕೆ? ಈಗ ತಂಗಿ ಪರ ನಿಂತಿದ್ಯಾಕೆ? ನಟಿ ಕಾರುಣ್ಯ ರಾಮ್ಗೆ ಇದೆಲ್ಲ ಬೇಕಿತ್ತ? ಪಾಪ ಸಾಲ ಕೊಟ್ಟಂತವ್ರು ಸಾಲ ಕೊಡ್ರಮ್ಮ ಅಂತ ಕೇಳಿದ್ರೆ ತಪ್ಪ ಅದು? ಅದೇ ದೊಡ್ಡ ಸಮಸ್ಯೆ ಅನ್ನೋ ರೀತಿಯಲ್ಲಿ ಆಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಭಾವುಕರಾಗಿ ಮಾತನಾಡಿದ್ದೇನು, ಅಬ್ಬಬ್ಬಬ್ಬಬ್ಬ ಹೇಳಿದ್ದೇನು ಕಥೆಗಳನ್ನ, ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ಅದ್ಯಾಕೆ? ನೀವು ಸಂತ್ರಸ್ತೆ ಅನ್ನೋ ತೋರ್ಸುತ್ತ ಪಾಪ ದುಡ್ಡು ಕೊಟ್ಟವ್ರದ್ದು ಅವ್ರು ಸಂತ್ರಸ್ತರಲ್ಲ, ಅವ್ರ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾ? ದುಡ್ಡು ಕೊಡೋದಲ್ದೇನೆ ಅವರೇ ತಪ್ಪು ಮಾಡಿದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸೋದು ನಿಮ್ದು ಸಮಾಜದಲ್ಲಿ. ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ ತನಿಖೆ ಕರೆದಿದ್ರು ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ
ಮಾಡ್ತಿದ್ದಾರೆ. ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ. ಏನು ಅಕ್ಕ ತಂಗಿ ಫಾರಿನ್ನಲ್ಲಿ ಕುಣಿದಿದ್ದೇನು, ರೀಲ್ಸ್ ಮಾಡಿದ್ದೇನು, ಅಬ್ಬಬ್ಬಬ್ಬಬ್ಬ, ಅದಾದ ನಂತರ ಸಾಲ ಮಾಡ್ಕೊಂಡಿದ್ದೇನು, ಅದನ್ನ ಮಜಾ ಮಾಡಿದ್ದೇನು, ಅದನ್ನ ಯಾವುದರಲ್ಲಿ ದುಡ್ಡನ್ನ ಕಳೆದಿದ್ದೇನು, ಅದಾದ ನಂತರ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಇದ್ದಿದ್ದೇನು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕರಾಗಿ ಹೇಳಿದ್ದೇನು, ಎಮೋಷನಲ್ ಆಗಿ ಜನರನ್ನ ಇವರಿಗೇನೋ ಆಗ್ಬಿಟ್ಟಿದೆ ಪಾಪ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದೇನು. ಈಗ ನೋಡಿದ್ರೆ ದಿಮಾಕು ದೌಲತ್ತಿನಿಂದ ಮಾತನಾಡ್ತಾ ಇರೋದು ನಿಮ್ಮ ಹತ್ರ ಹೇಳ್ಬಿಟ್ರೆ ಆಗ್ಬಿಡುತ್ತಾ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಪುಂಗಿ ಊದ್ಕೊಂಡಿದ್ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ದುಡ್ಡು ಕೊಡ್ರಿ ಫಸ್ಟು ಸಾಲ ಇಸ್ಕೊಂಡವ್ರ ಹತ್ರ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನ್ರಿ ಇವ್ರದ್ದೆಲ್ಲ ಆಟಗಳು? ಅಕ್ಕ ತಂಗಿ ಸೇರ್ಕೊಂಡ್ಬಿಟ್ಟು ಫಾರಿನಲ್ಲಿ ಹೋಗಿ ರೀಲ್ಸ್ ಮಾಡಿದ್ದೇನು, ಕುಣಿದಿದ್ದೇನು, ಅಬ್ಬಬ್ಬಬ್ಬಬ್ಬ, ಆಮೇಲೆ ಸಾಲ ಮಾಡ್ಕೊಂಡ್ಬಿಟ್ಟು ಅದನ್ನ ಉಡಾಯಿಸಿದ್ದೇನು, ಯಾವ್ಯಾವ್ದ್ರಲ್ಲಿ ಕಳ್ಕೊಂಡಿದ್ದೇನು, ಏನು ನಿಯತ್ತಾಗಿ ಎಲ್ಲೋ ಹಾಕಿದಾರೆ ಅಂದರೆ ಬೇರೆ ಮಾತು. ಜೂಜಾಡಕ್ಕೆ ಹೋಗ್ಬಿಟ್ಟು ದುಡ್ಡು ಕಳ್ಕೊಂಡು ಈಗ ತಂಗಿ ಪರವಾಗಿ ಅಕ್ಕ ಏನು, ಅಕ್ಕನ ಪರವಾಗಿ ತಂಗಿ ಏನು, ಮತ್ತೆ ನಿಮ್ಮ ಹತ್ರ ಹೇಳ್ಬಿಟ್ರೆ ಆಗ್ಬಿಡುತ್ತೇನ್ರಿ ಅಂತ ಡೌವು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ಬಿಟ್ಟು ಕಣ್ಣೀರು ಹಾಕ್ಕೊಳ್ಳೋದು. ಏನ್ರಿ ಇವೆಲ್ಲ ನಾಟಕಗಳು ಅಂತ. ಖಂಡಿತ ಅರುಣ, ಯಾಕೆಂದ್ರೆ ಪ್ರಮುಖವಾಗಿ ತನ್ನ ತಂಗಿ ವಿರುದ್ಧವೇ ದೂರನ್ನ ಕೊಟ್ಟಂತ ಕಾರುಣ್ಯರಾಮ್ ಇವತ್ತು ಉಲ್ಟಾ ಹೊಡೆಯುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ಯಾಕೆಂದ್ರೆ ಸಮೃದ್ಧಿ ಅವರ ವಿರುದ್ಧ ಒಂದು ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟ ಸಂದರ್ಭದಲ್ಲಿ ಆನ್ಲೈನ್ ಬೆಟ್ಟಿಂಗ್ಗೋಸ್ಕರ ಈಕೆ ಸರಿಸುಮಾರು 25 ಲಕ್ಷಕ್ಕೂ ಹೆಚ್ಚು ಸಾಲನ ಮಾಡ್ಕೊಂಡಿದ್ದಾರೆ. ಸಾಲವನ್ನ ತೀರಿಸಲಿಕ್ಕೆ ಆಗದ ಸಂದರ್ಭದಲ್ಲಿ ನನಗೆ ತೀರಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾನೇನಾದ್ರೂ ತೀರಿಸಲಿಲ್ಲ ಅಂದ್ರೆ ನಿನ್ನ ಅಶ್ಲೀಲ ಫೋಟೋಗಳನ್ನ ಬಯಲು ಮಾಡ್ತೀನಿ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತೇಳಿ ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಅಂತೇಳಿ ಖುದ್ದಾಗಿ ಸಮೃದ್ಧಿಯವರ ವಿರುದ್ಧ ಇದೇ ಅಕ್ಕ, ಅಂದ್ರೆ ಜೊತೆಯಲ್ಲಿ ಉಂಡು ತಿಂಡು ಬೆಳೆದಂತ ಅಕ್ಕನೇ ಒಂದು ದೂರನ್ನ ಕೊಡ್ತಾಳೆ. ದೂರನ್ನ ಕೊಟ್ಟ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ರು ಪ್ರತಿಭಾ ಶೆಟ್ಟಿ ಅಂತೇಳಿ ಒಂದು ಕೌಂಟರ್ ಅನ್ನು ಕೂಡ ಮಾಡ್ತಾರೆ. ಕೌಂಟರ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಸಮೃದ್ಧಿ ಮತ್ತು ಕಾರುಣ್ಯ ಇಬ್ರು ಕೂಡ ಜೊತೆಯಲ್ಲೇ ಇದ್ದಾರೆ. ಅಂದ್ರೆ ಈ ರೀತಿಯ ಸಾಲದಿಂದ ತಪ್ಪಿಸ್ಕೊಳ್ಳೋ ಈ ಪ್ರಯತ್ನಗಳನ್ನ ಈಕೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆಕೆ ಮೇಲೆ ಈಕೆ ಮೇಲೆ ಆಕೆ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ. ಹೊರಿಸೋದು ವಿಚಾರಕ್ಕೋಸ್ಕರ ಈ ರೀತಿ ಸುಳ್ಳುಗಳನ್ನ ಹೇಳ್ತಾರೆ, ದುಡ್ಡನ್ನ ತಿನ್ನೋ ಪ್ರಯತ್ನಗಳನ್ನ ಇವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಪ್ರತಿಭಾ ಒಂದು ಆರೋಪವನ್ನ ಕೂಡ ಮಾಡಿದ್ರು. ಆರೋಪವನ್ನ ಮಾಡಿದ ಬಳಿಕ ಆ ಪ್ರತಿಭಾ ಏನು ಆರೋಪವನ್ನ ಮಾಡಿದ ಆಕೆ ದುಡ್ಡನ್ನ ಕಳ್ಕೊಂಡಿದ್ದಾಳೆ. ದುಡ್ಡನ್ನ ಕಳ್ಕೊಂಡಂತ ಪ್ರತಿಭಾ ವಿರುದ್ಧ ಮತ್ತೆ ಒಂದು ದೂರನ್ನ ಇದೇ ಕಾರುಣ್ಯರಾಮ್ ಕೊಡ್ತಾಳೆ. ಕಾರುಣ್ಯರಾಮ್ ಕೊಟ್ಟು ಆಕೆಯನ್ನ ಕೂಡ ಇವತ್ತು ವಿಚಾರಣೆಗೆ ಕರೆಸುವಂತ ಕೆಲಸಗಳನ್ನು ಕೂಡ ಮಾಡಿದ್ರು. ಅಂದ್ರೆ ಸೈಬರ್ ಕ್ರೈಮ್ ಪೊಲೀಸರು ಆಕೆಯನ್ನ ಪ್ರತಿಭಾನ ಕರೆಸು ವಿಚಾರಣೆಯನ್ನ ಮಾಡಿದ ಸಂದರ್ಭದಲ್ಲಿ ಹೌದು ನಾನು ಕಾರುಣ್ಯರಾಮ್ ಅವ್ರಿಗೆ ಮತ್ತು ಸಮೃದ್ಧಿ ಅವರಿಗೆ ಹಣವನ್ನ ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಒಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಕಾರುಣ್ಯರಾಮ್ ಹೇಳಿಕೆಗಳನ್ನು ಕೂಡ ದಾಖಲನ್ನ ಮಾಡ್ಕೊಳ್ತಾರೆ. ದಾಖಲನ್ನ ಮಾಡಿ ಹೊರ ನಡೆಯುವಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಜೊತೆಯಲ್ಲಿ ಮಾತನಾಡುವಂತ ಪ್ರಯತ್ನಗಳನ್ನ ಅಂದ್ರೆ ಅವರನ್ನ ಮಾತಾಡಿಸೋ ಪ್ರಯತ್ನಗಳನ್ನ ಮಾಡಿದ ಸಂದರ್ಭದಲ್ಲಿ ಹಾರಿಕೆ ಉತ್ತರ ಮಾಧ್ಯಮಗಳ ಮುಂದೆ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಎಲ್ಲ ತೀರೋಗ್ಬಿಡುತ್ತಾ ಅಂತ ಹೇಳಿ ಈ ಹೇಳಿಕೆಯನ್ನ ಕೊಡ್ತಾರೆ. ಈ ಹಿಂದೆ ಕೂಡ ಅವರಿಗೆ ಒಂದು ನೆನಪಿರ್ಬೋದು, ಕಳೆದ 4-5 ವರ್ಷಗಳ ಹಿಂದೆ ಇದೇ ಮಾಧ್ಯಮಗಳ ಮುಂದೆ ಬೊಬ್ಬೆ ಹಿಡಿದಿದ್ದಂತ ಪ್ರಕರಣಗಳು ಕೂಡ ಸಾಕಷ್ಟಿದ್ದಾವೆ. ಇದೇ ಕಾರುಣ್ಯರಾಮ್ ವಿರುದ್ಧ ಆರೋಪಗಳು ಬಂದ ಸಂದರ್ಭದಲ್ಲಿ ಕೂಡ ಅವರು ತಮ್ಮನ್ನ ಮರೆಮಾಚಿಕೊಳ್ಳುವಂಥದ್ದು ಅಥವಾ ತಮ್ಮನ್ನ ತಾವು ಜಸ್ಟಿಫೈ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಈ ಹಿಂದೆ ಮಾಡಿದ್ರು. ಅಂದ್ರೆ ಯಾವ ಹಣ ಬಂತು, ಹಣದ ವಿಚಾರಕ್ಕೆ ತನ್ನ ತಂಗಿ ವಿರುದ್ಧ ದೂರನ್ನ ಕೊಟ್ಟು ದೂರನ್ನ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಪ್ರತಿಭಾ ಶೆಟ್ಟಿ ಆರೋಪ ಮಾಡಿದಾಗ ಆಕೆಯನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸುವಂತ ಕೆಲಸಗಳನ್ನ ಈಗ ಕಾರುಣ್ಯರಾಮ್ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲ ಪಡ್ಕೊಂಡಂತವ್ರು, ಅಂದ್ರೆ ಸಾಲ ಕೊಟ್ಟಂತವ್ರು ಮತ್ತು ಸಾಲ ಪಡ್ಕೊಂಡವರು ಅಂತ ಯಾರಿದ್ದಾರೆ ಅವರಿಬ್ರು ಕೂಡ ಸದ್ಯಕ್ಕೆ ಈಗ ವಿಚಾರಣೆಗೆ ಹಾಜರಾಗ್ತದೆ. ವಿಚಾರಣೆಗೆ ಹಾಜರಾದ ಬಳಿಕ ಈ ಪ್ರಕರಣ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಈಗ ಕಾದ್ ನೋಡ್ಬೇಕಾರಂಥದ್ದು. ಅರುಣ್, ಇಂಥವ್ರನ್ನೆಲ್ಲ ನೋಡ್ತಾ ಇದ್ರೆ ಮುರಳಿ, ಯಾರಾದರೂ ಸಾಲ ಕೊಡೋರಿದ್ರೆ ಸಾಲನೇ ಕೊಡಬಾರ್ದು ಇಂಥವ್ರಿಗೆಲ್ಲ. ಇವರನ್ನ ನೋಡ್ಕೊಂಡ್ಬಿಟ್ಟು ಇವರೇನೋ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ, ಇವರು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ, ಹೆಚ್ಚು ಹೆಸರು ಇದೆ ಅಂತ ಹೇಳಿದ ತಕ್ಷಣನೇ ಕಾರಣಕ್ಕೆ ಪಾಪ ಸಾಲ ಕೊಟ್ಬಿಟ್ಟು ಅವರೇ ಅಲಿಯೋಂಗಾಗೋಯ್ತಲ್ಲ ಈ ಕತೆ ಇದರಲ್ಲಿ. ಖಂಡಿತ ಅರುಣ್, ಯಾಕೆಂದ್ರೆ ಸಮೃದ್ಧಿ ಅವ್ರಿಗೆ ಅಂಥದ್ದು ಯಾವುದೇ ರೀತಿಯ ನೇಮ್ ಫ್ರೇಮ್ ಯಾವುದು ಕೂಡ ಇಲ್ಲ. ಕಾರುಣ್ಯರಾಮ್ ಅವರ ಹೆಸರನ್ನೇ ಆಕೆ ಬಳಕೆಯನ್ನ ಮಾಡ್ಕೊಂಡಿರೋಂಥದ್ದು. ಸಮೃದ್ಧಿ ಹಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಕಾರುಣ್ಯರಾಮ್ ಅನ್ನೋ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡಿ ಹಣವನ್ನ ಪಡ್ಕೊಂಡಿದ್ದಾರೆ. ಅದರಲ್ಲಿ
ಪಾಲು ಯಾರ್ದು ಅನ್ನಂದ್ರೆ ಸಾಲ ಕೊಟ್ಟವರು ಮೂರ್ಖರು. ಯಾಕೆಂದ್ರೆ ಆಕೆ ಹೆಸರನ್ನ ನಂಬ್ಕೊಂಡು ಸಾಲವನ್ನು ಕೊಟ್ಟಿರೋಂಥದ್ದು ಇರ್ಬೋದು. ಅದಾದ ಬಳಿಕ ಈಗ ಅದೇ ಏನು ಸಮೃದ್ಧಿ ಒಂದು ಬ್ಲ್ಯಾಕ್ ಮೇಲ್ ಅನ್ನು ಅಕ್ಕನಿಗೆ ಮಾಡ್ತಾ ಇರೋಂಥ ವಿಚಾರಗಳು, ಒಟ್ಟಿನಲ್ಲಿ ಹಣವನ್ನು ಕಳ್ಕೊಂಡಂಥವ್ರು ಹಣಕ್ಕೋಸ್ಕರ ಈಗ ಇವರ ಬಾಗಿಲಿಗೆ ಅಂದ್ರೆ ಮನೆ ಬಾಗಿಲಿಗೆ ಅಲಿಯಂತ ಪರಿಸ್ಥಿತಿ ಬಂದಿದೆ. ಜೊತೆಗೆ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕಾದಂಥ ಪರಿಸ್ಥಿತಿಗಳು ಬಂದಿರುವಂಥದ್ದು. ಒಂದು ರೀತಿಯಲ್ಲಿ ಹಣ ಕೊಟ್ಟೋನ್ ಕೊಡೋಂಗಿ ಇಸ್ಕೊಂಡು ನೀರ್ಭದ್ರ ಅನ್ನೋ ರೀತಿಯಲ್ಲಿ ಈ ಪ್ರಕರಣ ಆಗಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನಟಿ ಕಾರುಣ್ಯ ರಾಮ್ಗೆ ಇದೆಂತಹ ಧಿಮಾಕು ದೌಲತ್ತುಗಳು ಅಂತೇಳಿ ಈ ಸಾಲ ಇಸ್ಕೊಂಡವ್ರದ್ದು ಹಣೆ ಬರನೇ ಇದೆ ಅಂತ ಕಾಣಿಸುತ್ತೆ. ಇಸ್ಕೊಳ್ಳುವಾಗ ಮಾತ್ರ ಏನು ಡ್ರಾಮಾ ಮಾಡ್ತಾರೆ, ಏನು ಪೂರ್ತಿಯಾಗಿ ಏನೋ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ, ಕೊಡಬೇಕಾದ್ರೆ ಮಾತ್ರ ಧಿಮಾಕು ದೌಲತ್ತುಗಳು. ಯಾಕೆ ಅವ್ರ ಮನೇಲಿ ಕಷ್ಟ ಇರೋದಿಲ್ವಾ? ಅವ್ರ ಕಷ್ಟಕ್ಕೆ ನೀವು ಆಗಬಾರ್ದಾ? ನೀವೇನು ನಿಮ್ಮ ಉಪಕಾರ ಮಾಡಬೇಕಾಗಿರಲಿಲ್ಲ. ಅವ್ರು ಕೊಟ್ಟಿರುವಂಥ ದುಡ್ಡನ್ನು ಅವ್ರಿಗೆ ವಾಪಸ್ ಕೊಡಬೇಕಾಗಿತ್ತು. ಅದನ್ನು ಕೊಡೋದಲ್ದೇ ನೀವು ಮಾತ್ರ ಮೋಜು ಮಸ್ತಿ ಮಾಡಿಕೊಂಡು ಊರೆಲ್ಲ ಸುತ್ತಾಡಿಕೊಂಡು ರೀಲ್ಸ್ಗಳನ್ನು ಮಾಡಿಕೊಂಡು ಬಿಲ್ಡಪ್ಗಳನ್ನು ಕೊಟ್ಕೊಂಡು ಶೋ ಆಫ್ ಮಾಡ್ಕೊಂಡು ಓಡಾಡಿಕೊಂಡು ಪಾಪ ಅವ್ರು ಅಲಿಬೇಕೀಗ. ನಿಮಗೆ ಕಾಸು ಕೊಡೋದಲ್ದೇ ಅದ್ರ ಮಧ್ಯದಲ್ಲಿ ನಿಮ್ಮ ಧಿಮಾಕು ಕೊಬ್ಬು ಬೇರೆ. ಏನ್ರಿ ಇವೆಲ್ಲ? ಏನು ಸಮಾಜಕ್ಕೆ ಏನು ತೋರಿಸ್ತೀರಾ? ಸಮಾಜಕ್ಕೆ ಏನು ಹೇಳ್ತೀರಾ ನೀವೆಲ್ಲ? ನಿಮ್ಮನ್ನು ನೋಡ್ಕೊಂಡು ನಿಮ್ಮ ಅಭಿಮಾನಿಗಳು ಇರಬೇಕಂತೆ. ಹಾಯ್ ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ಕೊಡ್ತೀನಿ.